ಮಾಡ್ಬೇಕಮ್ಮ ಸಾರಿ ನಿಂಗೆ ಹಂಗೆ ಮಾಡ್ಬೇಕಾ ಎಷ್ಟು ಟೈಮ್ ಪನಿಷ್ಮೆಂಟ್ ಅಮ್ಮಗೆ ಸಾರಿ ಸಾರಿ ಮತ್ತೆ ಹಿಂಗೆ ಸಾರಿ ನೀನು ಬಿಗ್ ಬಾಟಲಲ್ಲೇ ಕುಡಿಯೋದಾ ಆಯ್ತಾ ರೆಡಿನಾ ನಿಂದು ಸ್ಕರ್ಟ್ ಸರಿ ಮಾಡ್ಕೊ ಸ್ವಲ್ಪ ಸರಿ ಮಾಡ್ಕೊ ಹೇಳಿ ಕೆಳಗಡೆ ಡೌನ್ ಡೌನ್ ಹಾಂ ठीक है रेडी ना चलो ಏನಪ್ಪ ಹೆಂಗೆ ಯಾರು ಹೌದಾ ಹಾಂ ಹಾಂ ಕೋಲ್ಕಟ್ಟ ಹೋಗೋಣ ಇನ್ನು ಬಿಟ್ಟು ಸರಿ ನಡಿ ಹೋಗೋಣ ಬಾಯ್ ಕಟ್ ಹಾಂ ಹಿಂದೆ ಬಾ ಹ್ಞೂ ಹತ್ತು ಎಷ್ಟು ಟ್ರಾಫಿಕ್ ಅಲ್ಲ ಮಗಳೇ ಸಿ ಜಾಸ್ತಿ ಟ್ರಾಫಿಕ್ ಏರೋಪ್ಲೇನಾ ಆನ್ ದ ವೇ ಹೀಗೆ ನಿದ್ದೆ ಬಂದ್ಬಿಟ್ಟಿದೆ ಸಿಹಿ ಇಲ್ಲಿ ಇದನ್ನ ಕಿತ್ತಾಕಿ ಕಿತಾಪತಿ ಮಾಡ್ಬಿಟ್ಟು ಹಿಂಗ್ ಕೂತಿದ್ದಾಳೆ ಬೇಜಾರಾಗಿದೆ ಸಿಹಿಗೆ ತುಂಬಾನೇ ಟ್ರಾಫಿಕ್ ಕೇಳಿಸ್ತಲ್ವಾ ಪಾಪಗೆ ಅಲ್ಲಿ ನೋಡು ಸ್ಟ್ರೈಟ್ ಪಪ್ಪ ಬಂದು ಕ್ಲೈಂಟ್ ಜೊತೆ ಮೀಟಿಂಗ್ ಹೋಗಿದ್ದಾರೆ ಅದಕ್ಕೆ ಅಮ್ಮ ಮಗಳು ಶಾಪಿಂಗ್ ಏನದು ಚೆನ್ನಚಿಲ್ಲಮ್ಮ ಇರು ಚಿಪ್ಸು ಇನ್ನು ಮುಂದೆ ಇರ್ಬೇಕು ನೋಡು ಹಾಂ ಇತ್ತು ABCD ಅದು ಕೊಡು ಸಿಹಿಯರದು ಏನು ಮಾಡ್ತಿದ್ದೀರಾ ಹಿಂಗೆ ಹೋಗಿ ಹಾಂ ಬಾಯ್ ಸಿಹಿ ಸಿ ಹಾಂ
ಇದೆಷ್ಟು ರುಪೀಸ್ ಸಿ? ಜಾಸ್ತಿ ಅಲ್ಲ ಇಲ್ಲಿ 20 ರುಪೀಸ್ ಜಾಸ್ತಿನಾ? ಸರಿ ನೋಡಿ ಮತ್ತೆ. ಹ್ಞೂ ಅದೆಷ್ಟು ರುಪೀಸು? ಎಲ್ಲ ಜಾಸ್ತಿ ಅಲ್ಲ? ಹಾಂ ಬೇರೆದು ನೋಡೋಣ. ಹಾಂ ಬಂದೆ ಬಂದೆ. ಯಾವ ಕಲರ್ ಅದು? ಹಾಂ ಹೇಳು. ಟಾಯ್ಸ್. ಓಕೆ, ನಾವು ಹೋಗಿದ್ವಿ ಓಮ್ ಕಲೆಕ್ಷನ್ಸ್ಗೆ. ಸುಮಾರು ಜನಕ್ಕೆ ಈ ಕ್ಲೋದಿಂಗ್ ಬಗ್ಗೆ ಗೊತ್ತಿರ್ಬೋದು. ಬ್ರ್ಯಾಂಡೆಡ್ ಔಟ್ಫಿಟ್ಸ್ ಬಟ್ ತುಂಬ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಡ್ರೆಸ್ಸಸ್ಸು ಈ ಕಲೆಕ್ಷನ್, ಈ ಸ್ಟೋರಲ್ಲಿ. ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಏರಿಯಲ್ಲಿ ಇರುತ್ತೆ. ಇಲ್ಲಿ ಯಲಹಂಕದಲ್ಲಿ 2 ಬ್ರಾಂಚಸ್ ಇದೆ. ಒಂದು ಓಮ್ ಕಲೆಕ್ಷನ್ಸ್ ಅಂತ ಮತ್ತು ಇನ್ನೊಂದು ಶ್ರೀ ವೆಂಕಟೇಶ್ವರ ಅಂತ. ಬಟ್ 2 ಸೇಮ್ ಕ್ಲೋತಿಂಗ್ ಬ್ರ್ಯಾಂಡ್ ಇದೆ. ಹಾಗೆ ಬಸವನಗುಡಿಯಲ್ಲಿ ಬಾಲಾಜಿ ಕ್ರಿಯೇಷನ್ಸ್ ಅಂತ ಇದೆ. ಇಲ್ಲೆಲ್ಲ ಬ್ರ್ಯಾಂಡೆಡ್ ಔಟ್ಫಿಟ್ ತುಂಬಾ ಒಳ್ಳೆ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಸೊ ಬನ್ನಿ ಒಂದೊಂದೇ ಡ್ರೆಸ್ಸಸ್ ನೋಡೋಣ. ಸುಮಾರು ಗಿಫ್ಟಿಂಗ್ ಪರ್ಪಸ್ಗೆ ತಂದಿದೆ. ಆಲ್ರೆಡಿ ಅದನ್ನು ಗಿಫ್ಟ್ ಮಾಡಿ ಆಗೋಗಿದೆ. ಸೊ ಇರೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ನನಗೆ ಇದ್ರ ಪ್ರಿಂಟ್ ತುಂಬಾ ಇಷ್ಟ ಆಯಿತು. ಇದು 399. ಸೂಪರ್ ಡೀಲ್ ಮಾತ್ರ. ಇದು ಒಂದು ಆಫ್ ಶೋಲ್ಡರ್ ಟಾಪ್, ಫುಲ್ ಬಟನ್ಸ್ ಇದೆ. ಫೀಡಿಂಗ್ ಮದರ್ಸ್ಗೆ ಸಮ್ಟೈಮ್ಸ್ ನಿಜವಾಗ್ಲೂ ನನಗೆ ಹೀಗೆ ನಾನು ಫೀಡಿಂಗ್ ಮಾಡಿಸುವಾಗ ನಂಗೆ ತುಂಬ ಫೀಲ್ ಆಗೋದು, ಯಾವಾಗಲೂ ಕುರ್ತಾ ಟಾಪ್ಸ್, ಈ ಥರ ಟೀ ಶರ್ಟು, ಸೊ ದಟ್ ಫೀಡಿಂಗ್ ಈಸಿ ಆಗಲಿ ಅಂತ ಹಾಕೋಬೇಕು. ಏನು ಸ್ಟೈಲಿಶ್ ಬಟ್ಟೆ ಹಾಕೊಳಕ್ಕಾಗ್ತಾ ಇಲ್ಲ ಅಂತ. ಬಟ್ ಈ ಥರ ಫುಲ್ ಬಟನ್ ಇರೋದು ನೀವು ತಗೊಂಡ್ರೆ ನೀವು ಸ್ಟೈಲಿಶ್ ಡ್ರೆಸ್ ಕೂಡ ಹಾಕ್ಬೋದು. ಹಾಗೆ ಮಕ್ಕಳು ಫೀಡ್ ಮಾಡ್ಸೋಕೆ ಕೂಡ ಕಷ್ಟ ಆಗಲ್ಲ. ಇದು ರಾಜೇಶ್ದು. ಓಕೆ, ಅದ್ರ ಪ್ರೈಸ್ ನಾನು ನಿಮಗೆ ಹೇಳಲಿಲ್ಲ. ಇದರ ಪ್ರೈಸ್ ಬಂದು 150 ಸಮಥಿಂಗ್ ಇರುತ್ತೆ. 200 ಎಸ್ 250. ಇದು 250 ರುಪೀಸ್. ಸ್ವೆಟ್ ಶರ್ಟ್ ತುಂಬ ಒಳ್ಳೆ ಕ್ವಾಲಿಟಿ ಇದೆ, ತುಂಬ ಸಾಫ್ಟ್ ಇದೆ. ಇದು 400 ರುಪೀಸ್. ಇದು ಕೂಡ 400. ಸಿಹಿಗೆ ಕ್ರಿಸ್ಮಸ್ಗೆ ಒಂದು ಬಟ್ಟೆ ತಗೊಂಡೆ ಶೂಟ್ ಮಾಡೋಣ ಅಂತ. ತುಂಬ ಕ್ಯೂಟ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಸಿಹಿ ಅಂದ್ರೆ ತುಂಬಾ ಡೆಲಿಕೇಟ್. ನಾನು ಎಷ್ಟು ರಫ್, ಸಿಹಿ ಅಷ್ಟೇ ಸಾಫ್ಟ್. ಇದು ಬಂದು 180 ರುಪೀಸ್. ವರ್ತ್, ನಿಜವಾಗ್ಲೂ ತುಂಬ ವರ್ತ್ ಇದು. ಇದು ಒಂದು ಮನೆಯಲ್ಲಿ ಹಾಕೊಳ್ಳೋದಕ್ಕೆ ಹಾಗೆ ತಗೊಂಡ್ರು. ಇದು ಒಂದು 150 ರುಪೀಸ್. ಕ್ಲೋತ್ ಕೂಡ ತುಂಬಾನೇ ಸಾಫ್ಟ್. ಸೇಮ್ ಹಾಗೆ ಇನ್ನೊಂದು ವೈಟ್ ಕಲರ್. ಇದು ಸ್ವಲ್ಪ ಮೆಟೀರಿಯಲ್ ಬೇರೆ ಇದೆ. ಸೇಮ್ 150. ಆ್ಯಂಡ್ ಮೈ ಫೇವ್ರೆಟ್ ಅಂತ ಅನಿಸಿದ್ದು ಈ ಶಾಪಿಂಗಲ್ಲಿ ಈ ಬ್ಯಾಗ್. MTV ನನಗೆ ತುಂಬಾ ಇಷ್ಟ ಮ್ಯೂಸಿಕ್ ಲಿಸನ್ ಮಾಡೋಕ್ಕೆ. ಮತ್ತು ಅದರಲ್ಲಿ ಸುಮಾರು ಶೋಸ್ ಬರುತ್ತೆ, ಅದೆಲ್ಲ ನಂಗೆ ತುಂಬ ಫೇವ್ರೆಟ್. ಸೊ ಈ ಬ್ಯಾಗು ನೀವು ಗೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಇಟ್ಸ್ ಜಸ್ಟ್ 30 ರುಪೀಸ್. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ. 30 ರುಪೀಸ್ ಮಾತ್ರ. ಸಕ್ಕತ್ತಾಗಿದೆ. ಈ ಪ್ಯಾಂಟ್ ತಗೊಂಡೆ ನಾನು ಮನೇಲಿ ಹಾಕೊಳ್ಳೋಕ್ಕೆ, ತುಂಬ ಚೆನ್ನಾಗಿದೆ. ಈ ಪ್ಯಾಂಟ್ ಬಂದು ಅರ್ಬ್ಯಾನಿಕ್ ಬ್ರ್ಯಾಂಡು. ನೀವು ನೋಡ್ಬೋದು, ಬ್ರ್ಯಾಂಡ್ ಕೂಡ ನಾನು ತೋರಿಸ್ತೀನಿ. ಅರ್ಬ್ಯಾನಿಕ್ ಬ್ರ್ಯಾಂಡ್ದು
300 rupees ಇದು M size. ಇದು ಪೋಲೋ ಬ್ರ್ಯಾಂಡ್ ಇದು. ಇದು ಸ್ವಲ್ಪ ಕಾಸ್ಟ್ಲಿ ಅಂದರೆ ಇದೆ, ಕಂಪೇರ್ ಮಾಡಿದ್ರೆ ಇದೆಲ್ಲ ಅದಕ್ಕಿಂತ ಕಾಸ್ಟ್ಲಿ ಅನ್ಬೋದು. 1000 rupees ಇದು. ರಾಜೇಶ್ಗೆ ಈ ಥರ ಡ್ರೆಸ್ಸಸ್ ತುಂಬಾ ಇಷ್ಟ. ಆ್ಯಂಡ್ ನನಗೆ ಒಂದು ಪ್ಯಾಂಟ್ ತೊಗೊಂಡ್ವಿ. ಇದು ಬಂದು 180 rupees. ಇದನ್ನು ಜಿಗ್ಗಿನ್ಸ್ ಅಂತ ಅಂತಾರೆ ಸುಮಾರು ಜನ. ಐ ಡೋಂಟ್ ನೋ ಇದರ ರಿಯಲ್ ನೇಮ್ ಏನು ಅಂತ. ಸೊ ಇದಂದರೆ ತುಂಬ ಸಣ್ಣ ಕಾಣುತ್ತೆ, ಬಟ್ ಇದು ಈ ಥರ ಸ್ಟ್ರೆಚಬಲ್ ಇರುತ್ತೆ ಪ್ಯಾಂಟು. ಆ್ಯಂಡ್ ಲಾಸ್ಟ್ ಒನ್, ಈ ಸ್ಕರ್ಟ್ ತಗೊಬಿಟ್ಟೆ. ಯಾಕೆ ತಗೊಂಡೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಕಮ್ಮಿಗಿತ್ತು ಮತ್ತು ತುಂಬ ಪ್ರೆಟ್ಟಿಯಾಗಿದೆ ಅಂದ್ಬಿಟ್ಟು ತಗೊಂಡೆ ನಾನು ಇದನ್ನು. ಇದು ಬಂದು 99 rupees. ತುಂಬಾ ಪ್ರಿಟಿಯಾಗಿದೆ. ಸೊ ಇವತ್ತಿನ ಶಾಪಿಂಗ್ ಇದು. ನೀವು ಇನ್ ಕೇಸ್ ಯಲಹಂಕ ಕಡೆ ಇದ್ದೀರಾ ಅಂದರೆ ಇದು ನೋಡಿ, ಇದು ಓಮ್ ಕಲೆಕ್ಷನ್ಸ್ದು 3 ಬ್ರಾಂಚಸ್ ಇದೆ. ಉತ್ತರಳ್ಳಿ, ದೇವರ ಚಿಕ್ಕನಹಳ್ಳಿ, ಓಕೆ, ಪೀಣ್ಯ, ಇದು 3 ಬ್ರಾಂಚಸ್ ಇದೆ. ಬಟ್ ಓಮ್ ಕಲೆಕ್ಷನಲ್ಲಿ ಜಸ್ಟ್ 3 ಬ್ರಾಂಚಸ್. ಬಾಲಾಜಿ ಕ್ರಿಯೇಷನ್ಸ್ ಅಂತಲೂ ಇರುತ್ತೆ, ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇರುತ್ತೆ. ಸೊ ನೀವಲ್ಲೆಲ್ಲ ಹೋಗಿ ಶಾಪ್ ಮಾಡ್ಬೋದು. ನಿಮಗೆ ನನ್ನ ಕ್ಲೋದಿಂಗ್ ಕಲೆಕ್ಷನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾನು ಪರ್ಟಿಕ್ಯುಲರಾಗಿ ಈ ವಿಡಿಯೋ ಮಾಡಬೇಕು, ಇಲ್ಲ ಆ ವಿಡಿಯೋ ಮಾಡಬೇಕು, ಈ ಥರ ವಿಡಿಯೋಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಸಜೆಷನ್ ಬಾಕ್ಸಲ್ಲಿ ತಿಳಿಸಿ, ಕಮೆಂಟ್ ಮಾಡಿ. ಸೊ ದ್ಯಾಟ್ ನಾನು ನೆಕ್ಸ್ಟ್ ಬರೋ ವಿಡಿಯೋಲಿ ಖಂಡಿತ ಅದನ್ನು ಮಾಡ್ತೀನಿ. ಟಿಲ್ ದೆನ್ ಬಾಯ್. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ.